तो चलिए शुरू करते हैं। ಹಲೋ ಮಚ, ಕೆಲ್ಸ ಇಲ್ಲ ಅಂತಿದ್ದಲ್ಲ. ನನ್ನ ಹತ್ರ ಒಂದ್ ಕೆಲ್ಸ ಇದೆ, 60,000 ಸಂಬಳ. ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ. ನನ್ನ ಹತ್ರ ಒಂದ್ ಕೆಲ್ಸ ಐತೆ, 70,000 ಸಂಬಳ. ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಏರೋಪ್ಲೇನ್ ಮುಂದೆ ಒಂದ್ ಪರ್ಕೆ ಹಿಡ್ಕೊಂಡು ಬರೋ ಮೋಣ ಎಲ್ಲ ಸೈಡ್ ತಳ್ಬೇಕಷ್ಟೇ. ನನ್ನ ಹತ್ರ ಇನ್ನೊಂದ್ ಕೆಲ್ಸ ಐತೆ, 80,000 ಸಂಬಳ. ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ದಿನ ಸಾಯಂಕಾಲ 6 ಗಂಟೆಗೆ ಆಕಾಶಕ್ಕೆ ಡಾರ್ಕ್ ಬ್ಲೂ ಕಲರ್ ಹೊಡಿಬೇಕು, ಬೆಳಿಗ್ಗೆ 6 ಗಂಟೆಗೆ ಲೈಟ್ ಬ್ಲೂ ಕಲರ್ ಹೊಡಿಬೇಕು. ನನ್ನ ಮಕ್ಕಳು ಒಂದೊಂದಲ್ಲ ಲೋಪರ್ ನನ್ನ ಮಗನೆ, ಮಾಡಕ್ ಕೆಲಸ ಯಾವ್ದೋ ಕಿರಣ ಮಗ ನೋಡ್ಕೊಡೋ. ನಮ್ಗೆ ಫೋನ್ ಮಾಡ, ಅಯ್ಯೋ ಚಪ್ಪಲಿ ನನ್ನ ಮಗನೆ, ನಿನಗ್ ಮಾಡಕ್ ಕೆಲಸ ಅಂದ್ರೆ ಯಾವ್ದೋ 10,000 20,000 ಬಿಲ್ಡಿಂಗ್ ನೋಡ್ಕೊಡೋ. ನನಗೆ ಕೊಡಿ ಕೊನೆ ಕೈ ಚಪ್ಪಲಿ ಪ್ಯಾಕ್ ಮುಚ್ಕೊಂಡು ನಿಂತ್ಕೊನಿ ಕರೆ. ನಾಳೆ ಹೋಳಿ ಹುಣ್ಣಿ ದಿವ್ಸ ನನ್ನ ಕೈಯಾಗ ಸಿಕ್ಕಂದ್ರ ಬಣ್ಣ ತೇಳಿ ಮುಸ್ರಿ ನೀರಾಗ ಹೊಸ್ತೀವಿ. ಯಾವರೇ ಹೆಣ್ಣನ್ಗತ್ತೆ ಬಳ್ಚೂರ್ ಬಣ್ಣ ವಾರ್ನೆಸ ತಂದ್ರ ಸುಟ್ಟ ಇಲ್ಲ ಗೊಸ್ತೀನಿ. ಹ್ಯಾಪಿ ಹೋಳಿ ಹುಣ್ಣಿಮೆ ಬಿಡಂಗಿಲ್ಲ. ಆದ್ ವರ್ಷ ಕಾಮಣ್ಣ ದಿವ್ಸ ಯಾವ ಬಾಳ ಜಿಗದೇಡಲ್ಲ, ಅವ್ರ ಮನಿಗ್ ಹೋಗಿ ಗಟ್ರ ನೀರ್ ಗೊಜ್ಜಿ ಬರ್ತಾನ. ಅವ್ನ ಬಿಡಂಗಿಲ್ಲ. ಬಣ್ಣತ್ ಗಟ್ರ ನೀರ್ ಗೊಜ್ಜುದು ಅಂದ್ರ ಗೊಜ್ಜುದ. ಕುಷ್ಕ ರಾಜ್ ಬಗ್ಗಂಗಿ ಅವಲ್ಲ ಅವನ ಅಮ್ಮ ಕಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ. ವೀಕೆ ಇವಾಗ್ಲೇ ಹೇಳ್ತಾ ಇದೀನಿ, ಚಪ್ಪಲಿ ತರ ಮಾಡ್ಸ್ಕೊಂಡ್ ಬಂದ್ಯೋ. ಚಪ್ಪಲಿನ ಹುಡುಕಿನಿ, ನೀಟಾಗಿ ಸಣ್ಣದಾಗಿ ಮಾಡ್ಸ್ಕೊಂಬ. ಸರಿ ಆಯ್ತು ಬಿಡಮ್ಮ. A few moments later. ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಸ್ಬೇಕಾಗಿತ್ತು. ಅದು ಆರುತ್ತಲ್ರಿ. ಹೋಮ್ವರ್ಕ್ ಯಾರು ಮಾಡಿಲ್ಲ ನಿಂತ್ಕೊಳ್ರಿ. ಯಾರು ನೋಟ್ಸ್ ತಂದಿಲ್ಲ ನಿಂತ್ಕೊಡಿ. ಫೀಸ್ ಯಾರು ಪೇ ಮಾಡಿಲ್ಲ ನಿಂತ್ಕೊಡಿ. ಟೆಸ್ಟ್ ಅಲ್ಲಿ ಫೇಲ್ ಆದವ್ರು ನಿಂತ್ಕೊಡಿ. ಇವತ್ ಕ್ಲಾಸಿಗೆ ಲೇಟ್ ಆಗಿ ಬಂದವ್ರು ನಿಂತ್ಕೊಡಿ. ಯಾರು ಓದ್ಕೊಂಡ್ ಬಂದಿಲ್ಲ ನಿಂತ್ಕೊಡಿ. ಬೋರ್ಡ್ ಮೇಲೆ ಯಾರ್ಯಾರ ಹೆಸರಿದೆ ನಿಂತ್ಕೊಳ್ಳಿ. ಯಾರಿಗ್ ಪಾಠ ಅರ್ಥ ಆಗಲ್ಲ ನಿಂತ್ಕೊಡಿ. ಕ್ಲಾಸ್ ಅಲ್ಲೇ ಗಲಾಟೆ ಮಾಡಿದವ್ರು ನಿಂತ್ಕೊಡಿ. ಹೇ ಗೂಗಲ್, ನನ್ ಫ್ರೆಂಡ್ ಬ್ರೇಕಪ್ ಹೆಂಗ್ ಮಾಡ್ಸೋದು? ಅವ್ನ್ ಬ್ರೇಕಪ್ ಆದ ತಕ್ಷಣ ಹುಡುಗಿ ನನ್ನ ಹೆಂಗ್ ಪತಾಯಿಸೋದು? ಮಾಹಿತಿ ಚೂದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸರ್ ನಿಮ್ಮ ಹೆಸರೇನು? ಸರ್ ನನ್ನ ಹೆಸರು ಅನ್ನೋಣ ಅಂತ. ಸರ್ ನೀವೇನ್ ಮಾಡ್ತಿರ್ತೀರಾ? ಸರ್ ನಾನು ಅಲ್ಲಿ ಕುಂದಿರ್ತಿರ್ತೀನಿ. ಅಲ್ಲಿ ಇವಾಗ ರೋಡ್ ಮೇಲೆ ಹತ್ತಿದ್ರು ಮೇಲೆ ಕುಂತಿದ್ದೆ. ಆಮೇಲೆ ನೀವು ಐಸ್ ಕ್ರೀಮ್ ತಿಂದ್ರಲ್ಲ, ಅದ್ರ ಮೇಲೆ ಕುಂತೆ ಹೆಚ್ಚು ಆದ್ಮೇಲೆ ಸರ್ ಹಬ್ಬರೇ. ಸರ್ ನಿಮ್ಮ ಹೆಸರೇನು? ಸೊ ನನ್ನ ಹೆಸರು ಸೊಳ್ಳೆ ಅಂತ. ಸರ್ ನೀವೇನ್ ಮಾಡ್ತಿರ್ತೀರಾ? ಸರ್ ನಾನು ರಕ್ತ ಕುಡಿತಿರ್ತೀನಿ. ವಾವ್. ಸರ್ ನಿಮ್ಮ ಹೆಸರೇನು? ಸರ್ ಹಲೋ ಸರ್ ಮಾತಾಡಿ. ಹಲೋ, ಇವ್ ನೋಡ್ಬೋದು, ಇವ್ರೇನು ರೆಸ್ಪಾನ್ಸ್ ಮಾಡ್ತಿಲ್ಲ. ಒಂದ್ ಆಯಿಲ್ಲ, ಒಂದ್ ಬಾಯಿಲ್ಲ ಅಷ್ಟೇ. ಮಂಗಳ ನಿಮ್ಮ ಅಜ್ಜಿ ಪಟ್ ಕೂದಲು ಸ್ವಾಮಿ. ಕಂದ ಹೇಳಿ ಸ್ವಾಮಿ. ಬಾರೋ ಇಲ್ಲಿ ಕಂದ. ಎಷ್ಟ್ ಜನ ಕುಡ್ದವನ್ಲ ನೀನು? ಸಾಮಾನ್ ಹೋಗ್ಲಿ ಬಿಡೋ ಅವಿವೇಕಿ. ನೀನ್ ಬಾರೋ ಇಲ್ಲಿ ಕಂದ. ನಿನ್ ಜೀವನದಲ್ಲಿ ಮುದ್ದೆ ಬರ್ಬೇಕಂದ್ರೆ ನಿಂಗ್ ಯಾರೇ ಏನೇ ಊಟ ಹಾಕ್ರು ನಂಗ್ ತಾಬಂದ್ ಕೊಡ್ಬೇಕು. ಅರ್ಥ ಆಯ್ತೇನೋ ಕಂದ? ನಿಮ್ ಬಾಯಿಗೆ ನಂದ ಅವಂದ. ಸೊಳ್ಳೆಗಳು ಕಚ್ತಾ ಇರ್ತವೆ. ಆಗ ಅವನು ಎಲ್ಲ ಲೈಟ್ ಗಳನ್ನ ಆಫ್ ಮಾಡ್ತಾನೆ. ಅವಾಗ್ಲೇ ಒಂದು ಮಿಂಚುಳ ಆಚೆಯಿಂದ ಬರುತ್ತೆ. ಅವನು ಅದನ್ನ ಯಾವಾಗ ನೋಡ್ತಾನೋ ಓ ಮೈ ಗಾಡ್ ಅಂತ ಅಂತಾನೆ. ಇಂಡಿಯಾದಲ್ಲಿ ಎಂತೆಂತ ಸೊಳ್ಳೆಗಳಿದಾವೆ ಅಂತಂದ್ರೆ ನನ್ ಮಗುಂದು ಟಾರ್ಚ್ ಹಿಡ್ಕೊಂಡೆಲ್ಲ ಹುಡುಕ್ತಾವೆ ಅಂತ ಅನ್ಕೊಂತಾನೆ. ಟೆಕ್ಸ್ಟ್ ಮಾಡ್ತಾವಳೆ. ಏನಂತವಳೆ ಮಾಮ್? ಪರ್ಸನಲ್ ವಿಷಯ ಎಲ್ಲ ಕೇಳ್ತಾವಳೆ. ಹೇಳಿ ಏನಂತವಳೆ? ನಿಮ್ ಮನೇಲಿ ಅಕ್ಕ ತಂಗಿರಿ ಇಲ್ವಾ ಅಂತ ಕೇಳ್ತಾವಳೆ ಮಾಮ್. ಗೂಗ್ಲಿ ಫಿಲಂ ನ ಸ್ವಾತಿ ಅಂಡ್ ಶರತ್ ಇನ್ ಪ್ಯಾರಲಲ್ ಯೂನಿವರ್ಸ್. ಇದೇನಿದು ಹೈವೇಲಿ ಸ್ವಾತಿ ನಿಂತವಳಲ್ಲ? ಜುಯಿ. ಓ ಸ್ವಾತಿ ಅವ್ರೆ, ಏನ್ ನೀವಿಲ್ಲಿ? ಸ್ವಲ್ಪ ಪಾವಗಡಕ್ಕೆ ಹೋಗ್ಬೇಕಿತ್ತು ಶರತ್ ಅವರೇ, ಡ್ರಾಪ್ ಕೊಡ್ತೀರಾ? ಹೌದಾ, ನನ್ ಮದ್ವೆಗೆ ಅಂತ ಮಂಗಳೂರು ಹೊರಟಿದ್ದೆ. ಬನ್ನಿ ಪರವಾಗಿಲ್ಲ, ಪಾವಗಡಕ್ ಬಿಟ್ಟೋತೀನಿ. ಆದ್ರೆ ಒಂದೇ ಒಂದ್ ಕಂಡೀಷನ್, ಡಾಬಾಸ್ಪೇಟೆ ಮತ್ತೆ ಚಂದ್ರಬಾವಿ ಹತ್ರ ಇರೋ ಟೋಲ್ ಕಾಸು ನೀವೇ ಕಟ್ಬೇಕು. ಯಾಕೋ ಹುಡ್ಗಿ ಸೈಲೆಂಟ್ ಆಗೋಳಲ್ಲ, ಇದೇ ಒಳ್ಳೆ ಟೈಮು, ಕರೆಕ್ಟ್ ಆಗಿ ನಾನು ಪಟಾಯಿಸ್ಕೊಂಡ್ಬಿಡ್ಬೇಕು. ಮಿಸ್ ಸ್ವಾತಿ ಅವರೇ, ಯಾಕೆ ಸ್ವಲ್ಪ ಬೇಜಾರಾಗಿದ್ದೀರಾ? ಏನಾಯ್ತು? ಅಯ್ಯೋ ಏನು ಅಂತ ಹೇಳಿ ಶರತ್, ಬ್ರೇಕಪ್ ಆಗೋಯ್ತು. ಜೀವನನೇ ಬೇಡ ಅಂತ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಊರ್ ಕಡೆ ಹೋಗ್ತಾ ಇದೀನಿ.
ಆಹಾ ಲಡ್ಡು ಬಂದು ಬಾಯಿಗೆ ಬಿತ್ತು. ಮತ್ತೆ ವಾಪಸ್ ಕ್ಯಾಚ್ ಹಾಕೊಂಡು ಬೆಂಗಳೂರು ಕಡೆಗೆ ಕರ್ಕೊಂಡು ಹೊಂಟೋಗ್ಬಿಡೋಣ. ಅಲ್ಲ ಸ್ವಾತಿ ಅವರೇ, ಊರ್ಗೆ ಯಾಕೆ ಹೋಯ್ತಾ ಇದ್ದೀರಾ? ಅಲ್ಯಾರಿದ್ದಾರೆ ಊರಲ್ಲಿ? ಅಯ್ಯೋ, ಊರಲ್ಲಿ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲ ಅಲ್ಲೇ ಅಲ್ವಾ ಇರೋದು, ಅದಕ್ಕೆ ವಾಪಸ್ ಹೋಯ್ತಾ ಇದೀವಿ. ಗಂಡನ ಗಂಡ ಇಬ್ರು ಜೊತೆ ಸೇರ್ಕೊಂಡು ನಾನ್ ಶೆಂಡ ಆಗ್ಬಿಡ್ತಿದೆ. ಸ್ವಾತಿ ಅವರೇ, ನಾನ್ ಮಡುಕ್ಸಿರ್ದಲ್ಲಿ ಸ್ವಲ್ಪ ಕೆಲಸ ಆಯ್ತು, ಅಲ್ಲೇ ಬಿಟ್ಬಿಡ್ತೀನಿ. ಬಸ್ ಹತ್ಕೊಂಡು ಹೋಗ್ರಿ ನೀವು ಪಾವಗಡಕ್ಕೆ. ಯಪ್ಪ, ಜಸ್ಟ್ ಮಿಸ್ ಗುರು. ಎಲ್ಲೋ ಒಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡು ಹೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ನಿಂಗೇನ್ 2,000 ತಾನೇ ಬೇಕು? ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ, ನಾನು ನಿಂಗೆ 5,000 ಕೊಡ್ತೀನಿ. 5,000? ಸರಿ ಕೇಳೋ, ಅದ್ ಏನ್ ಕೇಳ್ತೀಯ ಕೇಳೋ. ಒಬ್ಬ ಅಪ್ಪ ಮನೆಗ್ ಬಂದಿ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇವಾಗ ಇದ್ರಲ್ಲಿ ಕುಡ್ದಿದ್ದ ಯಾರು ಹೇಳು? ಅಪ್ಪ ಮನೆಗ್ ಬಂದು ಅವ್ರ ಮಗನ್ ಕೊಡ್ದ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ, ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತಾನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹೇಳ. ಇಲ್ಲ ಕ್ವಶನ್ ಚೆನ್ನಾಗಿಲ್ಲ, ಬೇರೆ ಬೇರೆ. ಸರಿ ಅಪ್ಪ, ಆಯ್ತು. ಈ ಕ್ವಶನ್ ಗೆ ನೀನ್ ಬರೀ ಹೂನಾ ಅಂತ ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು ಕೇಳು. ನಿಮ್ ಮನೆಯವ್ರು ಗೊತ್ತಾ ನೀನ್ ದಿನ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತೀಯ ಅಂತ? ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ಭಿಕ್ಷೆ ಬೇಡೋದು? ಒಂದೊಂದಲ್ಲ ಅದೆಲ್ಲ ಗೊತ್ತಿಲ್ಲ ನಂಗೆ. 2,000 ಹಿಂಗ್ ಕೊಡ್ತೀಯ ಕೊಡಲ್ವಾ? ಅಷ್ಟೇ ಸಾಕು. ಸರಿ ಆಯ್ತು, ಇದೊಂದು ಫೈನಲ್ ಕ್ವಶನ್ ಕೇಳಿಸ್ಕೊ. ಇದಕ್ಕೆ ನೀನ್ ಆನ್ಸರ್ ಹೇಳಿದ್ರೆ ನಿನ್ ಕಾಸು ನಿಂಗ್ ಸಿಕ್ದಂಗೆ ಅನ್ಕೋ. ಸರಿ ಆಯ್ತು ಕೇಳು. ದೇವ್ರಿಗೆ ಅಂತ ಮಾಡಿದ ಪ್ರಸಾದನ ಸ್ವಲ್ಪ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಎಲ್ಲಾರ್ಗು ಹಂಚ್ತಾರೆ. ಆದ್ರೆ ದೇವ್ರಿಗೆ ಅಂತ ಹಾಕಿದ ದುಡ್ಡನ್ನ ಸ್ವಲ್ಪ ಆದ್ಮೇಲೆ ಎಂತಕ್ಕೆ ಎಲ್ಲಾರ್ಗು ಹಂಚಲ್ಲ? ಹೌದು ಮಚ್ಚ, ಇಷ್ಟು ವರ್ಷದಿಂದ ಈ ಕ್ವಶನ್ ನನ್ ತಲೆಗ್ ಬಂದೇ ಇರ್ಲಿಲ್ಲ. ನಿನ್ ಕಾಸು ನಾನಲ್ಲ, ದೇವಸ್ಥಾನ ಪೂಜಾರಿ ಕೊಡ್ಬೇಕು. ಹೋಗೋರ್ನ ಕೇಳು. ಹ್ಞೂ ಮಚ್ಚ, ಇವಾಗ್ಲೂ ಹೋಗಿ ಕೇಳ್ತೀನಿ ತಾಳು. ಐಫೋನಲ್ಲಿ ಸ್ವಿಚ್ ಆನ್ ಮಾಡಲೇ ಸೆಡೆ. ನೀವೇನಾರು ಮುಖೇಶ್ ಅಂಬಾನಿ ಅವ್ರ ಮಗ ಆಗಿದ್ರೆ ನೀವ್ ಫಸ್ಟ್ ಏನ್ ತಗೊಂತ ಇದ್ರಿ? ಫಸ್ಟ್ ನಾನೊಂದ್ ಹೆಲಿಕಾಪ್ಟರ್ ತಗೊಂತ ಇದ್ದೆ. ನೋಡಿದ್ರ ಗಾಯ್ಸ್, ಒಂದ್ ಹೆಲಿಕಾಪ್ಟರ್ಗೋಸ್ಕರ ಅವ್ರ ಸ್ವಂತ ಅಪ್ಪನೇ ಚೇಂಜ್ ಮಾಡ್ಕೊಂಬಿಟ್ಟ. ಯಾರ್ದಪ್ಪ ಮದ್ವೆ? ಯಾರ್ದಲ್ಲಣ್ಣ ಮದುವೆ? ಇವ್ ಸುಮ್ನೆ ಉದ್ರೆ ಬಿದ್ದದ್ದು ನಮ್ಮನ್ಯಾಗ. ನೀವು ಬೇರೆ ಉದ್ರೆ ಕುತ್ಕೊಂಡಿದ್ರಲ್ಲ, ಅದಕ್ಕೆ ಕೊಡಕ್ ಬಂದಿದ್ನಿ ಅಷ್ಟೇ.